33 ಲ್ಯಾಕ್ಸ್ ಪ್ಯಾಕೇಜ್ ಅಂದರೆ ನಿಮಗೆ ಇನ್ ಹ್ಯಾಂಡ್ ಸ್ಯಾಲ್ರಿ ಎಷ್ಟು ಬರುತ್ತೆ, ಯೂಟ್ಯೂಬಿಂದ ಎಷ್ಟು ದುಡ್ಡು ಮಾಡ್ತೀರಾ, ನಿಮಗೆ ಮದುವೆ ಆಗಿದೆಯಾ ಅಥವಾ ಗರ್ಲ್ ಫ್ರೆಂಡ್ಸ್ ಇದ್ದಾರಾ ಆರ್ ಸಿಂಗಲ್? ವೆಲ್ಕಮ್ ಬ್ಯಾಕ್ ಗೈಸ್, ನೀವು ನೋಡ್ತೀರಾ ಇಂಜಿನಿಯರಿಂಗ್ ಕನ್ನಡ ಅಂಡ್ ನಾನು ನಿಮ್ಮ ಚಂದನ್. ನಾನು ಯೂಶುವಲಿ ಇನ್ಸ್ಟಾಗ್ರಾಮಲ್ಲಿ ಸ್ಟೋರೀಸ್ ಹಾಕ್ತಾ ಇರ್ತೀನಿ. ಏನಾದರೂ ಕ್ವಶನ್ಸ್ ಇದೆಯಾ ನಾನು ಆನ್ಸರ್ ಮಾಡ್ತೀನಿ ಅಂದ್ಬಿಟ್ಟು. ನೀವೇನು ಕ್ವಶನ್ಸ್ ಹಾಕ್ತಿರೋದ್ರಲ್ಲಿ ರ್ಯಾಂಡಮ್ ಒನ್ಸ್ನ ಚೂಸ್ ಮಾಡಿ ಅಥವಾ ಬೆಸ್ಟ್ ಒನ್ಸ್ ಅಥವಾ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಟ್ ಒನ್ಸ್ನ ಚೂಸ್ ಮಾಡಿ ರೆಸ್ಪಾನ್ಸಸ್ನ ಕೂಡ ನಾನು ಸ್ಟೋರೀಸ್ ಇನ್ಸ್ಟಾಗ್ರಾಮ್ ಸ್ಟೋರಿಲೇ ಹಾಕ್ತಾ ಇದ್ದೆ. ಬಟ್ ಅದು ಜಸ್ಟ್ ಟೆಕ್ಸ್ಟ್ ಕಂಟೆಂಟ್ ಇತ್ತು, ನಿಮಗೆ ವೀಡಿಯೋದಲ್ಲಿ ನಾನು ತಿಳಿಸಬೇಕಾಗಿತ್ತು, ಲಾಂಗ್ ಫಾರ್ಮ್ ಕಂಟೆಂಟ್ ಶೂಟ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಈ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಪಾರ್ಟ್ 1 ಆಫ್ ದ್ಯಾಟ್ ಸೀರೀಸ್ ಆ್ಯಂಡ್ ಡಿಫ್ರೆಂಟ್ ಪಾರ್ಟ್ಸ್ ಎವ್ರಿ 2 ವೀಕ್ಸ್ ಆರ್ ಎವ್ರಿ ವೀಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಡಿಪೆಂಡ್ಸ್ ಆನ್ ಮೈ ವರ್ಕ್, ಡಿಪೆಂಡ್ಸ್ ಆನ್ ಮೈ ಅವೈಲಬಿಲಿಟಿ ಆಸ್ ವೆಲ್. ನೀವಿನ್ನ ಇನ್ಸ್ಟಾಗ್ರಾಮಲ್ಲಿ ಇಂಜಿನಿಯರಿಂಗ್ ಇನ್ ಕನ್ನಡನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಮಾಡ್ಕೊಳ್ಳಿ. ಅಲ್ಲೇ ಈ ರೀತಿಯ ಅಪ್ಡೇಟ್ಸ್, ಈ ರೀತಿಯ ಕ್ವಶನ್ಸ್ನ ನೀವು ಕೇಳೋಕ್ಕಾಗೋದು. ಇವಾಗ ವೀಡಿಯೋಗೆ ಬರೋದಾದರೆ ಫಸ್ಟ್ ಪಾರ್ಟ್ Q&A, ವೆರಿ ಕ್ಯಾಶುವಲ್ ವೀಡಿಯೋ, ಏನು ಸ್ಕ್ರಿಪ್ಟೆಡ್ ಏನೂ ಇಲ್ಲ ಆಯಿತಾ. ನನಗೂ ಗೊತ್ತಿಲ್ಲ, ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಜಸ್ಟ್ ಟಾಕಿಂಗ್ ಬೇಸ್ಡ್ ಆನ್ ಯೋರ್ ಕ್ವಶನ್ಸ್. ಹೇಳ್ತಾ ಇವಾಗ ನಾನು ಮೋಸ್ಟ್ ಕ್ವಶನ್ಸ್ ಏನು ನೋಡಿದೆ ಗೊತ್ತಾ, ನಾನು ಅಲ್ಲಿ ಕ್ವಶನ್ಸ್ ಏನಾದ್ರು ಇದೆಯಾ ಅಂತ ಕೇಳಿದ್ದೀನಿ. ಅವ್ರು ಏನು ಹೇಳಿದ್ದಾರೆ ಅಂದರೆ, ನೀವು ಚೆನ್ನಾಗಿದ್ದೀರಾ, ಹೌ ಆರ್ ಯು, ಆಮೇಲೆ ನಿಮ್ಮ ಲೈಫ್ ಹೆಂಗೆ ನಡೀತಿದೆ, ಆಮೇಲೆ ಊಟ ಆಯಿತಾ, ಮನೇಲಿ ಎಲ್ಲ ಆರಾಮ. ಸೊ ಈ ರೀತಿ ಕ್ವೆಶನ್ಸು ರಿಯಲಿ ಎಷ್ಟು ಎಂಕರೇಜ್ ಮಾಡುತ್ತೆ ಅಂದರೆ, ಲೈಕ್ ಐ ಫೀಲ್ ಲೈಕ್ ನೀವು ಯಾರೋ ಬೇರೆಯವರು ನನ್ನ ಕೇರ್ ಮಾಡ್ತಿದ್ದಾರೆ. ಐ ಮೀನ್ ನನಗೆ ಅವ್ರಿಗೆ ಗೊತ್ತೇ ಇಲ್ಲ, ನನಗೆ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ನಾನು ಅವ್ರಿಗೆ ಗೊತ್ತು, ಅವರು ನನ್ನ ಕೇರ್ ಮಾಡ್ತಿದ್ದಾರೆ. ದಟ್ ಆ ಫೀಲಿಂಗ್ ಇದೆಯಲ್ಲ, ಅದು ನಿಮಗೆ ಆದಾಗಲೇ ಗೊತ್ತಾಗೋದು. ದಟ್ ಈಸ್ ಅ ವೆರಿ ಗುಡ್ ಫೀಲಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ಆ್ಯಂಡ್ ಸಪೋರ್ಟ್. ಓಕೆ, ಇವಾಗ ಡೈರೆಕ್ಟ್ ಫಸ್ಟ್ ಕ್ವಶನ್ಗೆ ಹೋಗೋಣ. ವೇರ್ ಡು ಯು ಲಿವ್? ನೀವು ಮನೆಯಿಂದ ಕೆಲಸ ಮಾಡೋದಾ ಅಥವಾ ಆಫೀಸಾ? ಆ್ಯಕ್ಚುಲಿ ಇಲ್ಲಿವರೆಗೂ ನಮ್ಮ ಆಫೀಸಲ್ಲಿ ಫುಲ್ ಫ್ಲೆಕ್ಸಿಬಿಲಿಟಿ ಇತ್ತಾಯ್ತಾ. ಅಂದರೆ ನೀವು ಎಲ್ಲಿಂದನಾದರೂ ಕೆಲಸ ಮಾಡಿ ಅಂತ ಏನು ಫುಲ್ ಸ್ಟ್ರಿಕ್ಟ್ ಇರಲಿಲ್ಲ ಆಫೀಸ್ಗೆ ಬರಬೇಕಂತ. ಸೊ ಆ್ಯಕ್ಚುಲಿ ಒಂದು 3-4 ಮಂತ್ಸಿಂದ ಮನೇಲೇ ಇದ್ದೆ. ಸೊ ಸ್ವಲ್ಪ ಕನ್ಸಿಸ್ಟೆಂಟ್ ಪೋಸ್ಟ್ ಕೂಡ ಮಾಡ್ತಾ ಇದ್ದೆ ವೀಡಿಯೋಸ್ನ. ಬಟ್ ದೆನ್ ಈಗ ರೀಸೆಂಟಾಗಿ ಲಾಸ್ಟ್ 2 ವೀಕ್ಸಿಂದ ಕಂಪಲ್ಸರಿ ಮಾಡಿಬಿಟ್ಟಿದ್ದಾರೆ, ಆಫೀಸ್ಗೆ ಹೋಗಲೇಬೇಕು. ಸೊ ಸದ್ಯಕ್ಕೆ ಆಫೀಸ್ಗೆ ಹೋಗ್ತಾ ಇದ್ದೀನಿ, ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ವೀಡಿಯೋಸ್ನ ಕನ್ಸಿಸ್ಟೆಂಟಾಗಿ ಪೋಸ್ಟ್ ಮಾಡೋಕ್ಕಾಗ್ತಿಲ್ಲ. ದ್ಯಾಟ್ ಇಸ್ ದೇರ್. ಆ್ಯಂಡ್ ವೇರ್ ಡು ಯು ಲಿವ್ ಅನ್ನೋದಕ್ಕೆ ನಾನು ಮೈಸೂರವನು, ಅದು ಎಷ್ಟೊಂದು ವೀಡಿಯೋಸಲ್ಲೂ ಸಹ ಹೇಳಿದ್ದೀನಿ. ಬಟ್ ಮೈಸೂರಲ್ಲಿ ಅಂದರೆ ನಮ್ಮ ಮನೆ ಇರೋದು. ಬಟ್ ನಾನು ಬ್ಯಾಂಗ್ಳೂರಿಗೆ ಬಂದಾಗ ಅಲ್ಲಿ ಸ್ಟೇ ಮಾಡೋದು ಇಂದಿರಾನಗರಲ್ಲಿ. ನಿಮಗೆಲ್ಲ ಗೊತ್ತಿರ್ಬೋದು, ನಕುಲ್ ಸಹದೇವ್ ಅವ್ರ ಜೊತೆ ಎಲ್ಲ ಸೇರ್ಕೊಂಡು ಒಂದು ಮನೆ ಮಾಡ್ಕೊಂಡಿದ್ದೀವಿ ಇಂದಿರಾನಗರಲ್ಲಿ. ಸೊ ಅಲ್ಲಿ ಸ್ಟೇ ಮಾಡ್ತಿರ್ತೀವಿ. ಓಕೆ, ಬೇಸಿಕಲಿ ನಾನು ಇಲ್ಲೊಂದು ನೋಟ್ಸ್ ಇಟ್ಕೊಂಡಿದ್ದೀನಿ ಆಯಿತಾ, ಅದರಿಂದ ನಾನು ಕ್ವಶನ್ಸ್ನ ತಗೋತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ ಚೆನ್ನಾಗಿದೆ. ಏನೇನೋ ಮಾಡ್ತಾ ಇರ್ತೀರಲ್ಲ, ದಿನಕ್ಕೆ ಎಷ್ಟೊತ್ತು ನಿದ್ದೆ ಮಾಡ್ತೀರಾ ಅಂತ ಕೇಳ್ತೀರಾ. ಓಕೆ, ನಾನು ಏನೇನೋ ಮಾಡ್ತಾ ಇರ್ತೀನಿ ಹೌದು, ಬಟ್ ಸ್ಟಿಲ್ ನಾನು ನಿದ್ದೆಗೆ ಸ್ವಲ್ಪ ಒಂದು ಪ್ರಯಾರಿಟಿ ಜಾಸ್ತಿ ಕೊಡ್ತೀನಿ ಆಯಿತಾ. ನಾನು ಅಟ್ಲೀಸ್ಟ್ 8 hours ನಿದ್ದೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾವು ಒಂದು ಸ್ಟ್ರೆಚಲ್ಲಿ ಇರ್ಬೋದು ಅಥವಾ ಮಧ್ಯಾಹ್ನದೊತ್ತು ಇರ್ಬೋದು. ಯಾಕಂದರೆ ನೋಡಿ, ನಾವು ಲ್ಯಾಪ್ಟಾಪ್ಸ್ ನೋಡ್ತಾ ಇರ್ತೀವಿ, ಸ್ಕ್ರೀನ್ಸ್ ನೋಡ್ತಾ ಇರ್ತೀವಿ, ಸ್ಕ್ರೀನ್ ಟೈಮ್ ಜಾಸ್ತಿ ಮತ್ತು ಮೆಂಟಲ್ ಸ್ಟ್ರೆಸ್ ಜಾಸ್ತಿ, ನಾವೇನು ಫಿಸಿಕಲ್ ವರ್ಕ್ ಅಷ್ಟಿಲ್ಲ. ಹಿಂಗಿದ್ದಾಗ ನಾನು ಡಾಕ್ಟರ್ ಸಜೆಸ್ಟ್ ಮಾಡಿರೋದು ಆ್ಯಂಡ್ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರನೂ ನೀವು ಎಷ್ಟು ನಿದ್ದೆ ಮಾಡ್ತೀರಾ ಅಷ್ಟು ರಿಫ್ರೆಶಿಂಗ್ ಇರ್ತೀರಾ. ನಿದ್ದೆ ಕಡಿಮೆ ಮಾಡಿಬಿಟ್ಟು ಕೆಲಸ ಮಾಡೋಕ್ಕೆ ಸ್ವಲ್ಪ ಕನ್ಫ್ಯೂಸಿಂಗ್ ಹೊಡೆದ್ಬಿಡುತ್ತೆ. ಇಟ್ಸ್ ನಾಟ್ ಆ್ಯಕ್ಚುಲಿ ರೆಕಮೆಂಡೆಡ್ ರೈಟ್, ಸ್ವಲ್ಪ ನಿದ್ದೆ ಮಾಡೋದು. ನನ್ನ ಹತ್ರ ಒಂದು ಓಲ್ಡ್ ಬೆಡ್ ಇತ್ತು ಆಯಿತಾ, ನಮ್ಮ ಮೊದಲಿಂದ ನಾವು ಯೂಸ್ ಮಾಡ್ಕೊಂಡಿದ್ದು ಚಿಕ್ಕದ್ರಿಂದ. ಸೊ ಅದ್ರಲ್ಲಿ ಮಲ್ಕೊಂಡಿದ್ರೆ ನನಗೆ ಸ್ವಲ್ಪ ಬ್ಯಾಕ್ ಪೈನ್ ಬರೋದು, ಅಥವಾ ನಾನಿಲ್ಲಿ ಕೆಲಸ ಡೆಸ್ಕ್ ಜಾಬ್ ಅಲ್ವಾ, ಆ ಥರ ಸ್ವಲ್ಪ ಕಂಫರ್ಟಬಲ್ ಇರಲಿಲ್ಲ. ಅದಕ್ಕೆ ನಾನು ರೀಲ್ಸಲ್ಲೆಲ್ಲ ಎಷ್ಟೊಂದು ಮ್ಯಾಟ್ರೆಸ್ ಹಾಕ್ತಿದ್ರಲ್ಲ, ಅದು ನೋಡಿಬಿಟ್ಟು ಪ್ರೀಮಿಯಮ್ ಆಗಿದೆ ಅಂತ ಸ್ವಲ್ಪ ಜನ ಸಜೆಸ್ಟ್ ಮಾಡಿದ್ರು. ರಿವ್ಯೂಸ್ ಪ್ರಕಾರ ನಾನು ಫ್ಲೋ ಮ್ಯಾಟ್ರೆಸ್ನ ತಗೊಂಡೆ, ಎಸ್ಪೆಷಲಿ ಅವ್ರದ್ದು ಆ್ಯಂಟಿ ಗ್ರಾವಿಟಿ ಮ್ಯಾಟ್ರೆಸ್ಸು. ಪ್ಯಾಕೇಜಿಗಂತೂ ತುಂಬ ಪ್ರೀಮಿಯಮ್ ಆಗಿತ್ತು. ಅದನ್ನು ಅನ್ಬಾಕ್ಸ್ ಮಾಡಾದ್ಮೇಲೆ ಅದ್ರ ಮೇಲೆ ಮಲ್ಕೊಂಡ್ರೆ ತುಂಬಾ ಕಂಫರ್ಟಬಲ್ ಇತ್ತು ಆಯ್ತಾ, ಅದಕ್ಕೆ ತುಂಬಾ ರಿಫ್ರೆಶಿಂಗ್ ಇರುತ್ತೆ ನಾನು ಇದ್ದಾಗ. ಆಮೇಲೆ ಈ ಮ್ಯಾಟ್ರೆಸ್ ಅಲ್ಲಿ ಮೋಷನ್ ಐಸೋಲೇಷನ್ ಟೆಕ್ನಾಲಜಿ ಇದೆ. ಹಿಂಗಂದ್ರೆ ನೀವು ಪಕ್ಕದಲ್ಲಿರೋರು ಎಷ್ಟಾರು ಒದ್ದಾಡ್ಲಿ, ನಿಮ್ಗೆ ಅದು ಏನು ಮ್ಯಾಟ್ರೇ ಆಗಲ್ಲ, ನೀವು ಆರಾಮಾಗಿ ನಿದ್ದೆ ಮಾಡ್ತಾ ಇರ್ಬೋದು. ಗ್ಲಾಸ್ ಅಲ್ಲಿ ನೀರಿದೆ. ಇವಾಗ ನಾನು ಏನಾದ್ರು ಇಲ್ಲಿ ಒದ್ದಾಡಿದ್ರೆ ನೋಡಿ, ನೀರು ಚೆಲ್ಲಲ್ಲ, ಅಲ್ಲಿ ಏನು ಡಿಫ್ರೆನ್ಸೇ ಆಗಲ್ಲ. ಈ ಮ್ಯಾಟ್ರೆಸ್ ಅಲ್ಲಿ ಸ್ಟ್ರೆಸ್ ರಿಲೀಸ್ ಟೆಕ್ನಾಲಜಿ ಇದೆ. ಹಂಗಂದ್ರೆ ಏನಂದ್ರೆ, ನೀವು ಮಲ್ಕೊಂಡಾಗ ನಿಮ್ ಪ್ರೆಷರ್ ಪಾಯಿಂಟ್ಸ್ ನ ಕಡಿಮೆ ಮಾಡ್ಬಿಟ್ಟು ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡುತ್ತೆ. ಅದು ಮಲ್ಕೊಂಡ್ರೆ ಫೀಲ್ ಆಗೋದು ಒಳ್ಳೆ ಮೆಲ್ಟ್ ಆಗ್ಬಿಡ್ತೀರಾ ಅಂತ ಅನ್ಕೊಳ್ಳಿ ಬೆಡ್ ಒಳಗೆ. ಇವ್ರದ್ದು 100 nights ರಿಸ್ಕ್ ಫ್ರೀ ಟ್ರಯಲ್ ಇದೆ, ಹೋಗಿ ಚೆಕ್ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಅಂತ ಹೇಳ್ತಾ ಇವಾಗ ವಿಡಿಯೋ ಬರೋದಾದ್ರೆ, ಡಿಡ್ ಯು ಹ್ಯಾವ್ ಸೈಡ್ ಇನ್ಕಮ್ ಡ್ಯೂರಿಂಗ್ ಕಾಲೇಜ್? ಏನು ಮಾಡ್ತಿದ್ರಿ ಅಂತ ಕೇಳ್ತಾರೆ. ನಾನು ಎಷ್ಟೊಂದು ವೀಡಿಯೋಸಲ್ಲೂ ಸಹ ಹೇಳಿದ್ದೀನಿ, ನಾನು ಕಾಲೇಜ್ ಟೈಮಲ್ಲೇ ವರ್ಕ್ ಮಾಡ್ತಿದ್ದೆ, ಅದು ಇದು ಮಾಡ್ತಾ ಇದೆ ಅಂತ. ಬಟ್ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ, ಎಸ್ ಐ ಹ್ಯಾಡ್ ಸೈಡ್ ಇನ್ಕಮ್, ಮಲ್ಟಿಪಲ್ ಇನ್ಕಮ್ ಸ್ಟ್ರೀಮ್ಸ್ ಸಹ ಇತ್ತು. ದೋ ಅದೇನೋ ಜಾಸ್ತಿ ಪೇ ಮಾಡಲಿಲ್ಲ ಅಂದರೆ ಸ್ವಲ್ಪನೇ ಎಲ್ಲ ಕಡೆಯಿಂದ ಬಂದು ಸ್ವಲ್ಪ ಒಂದು ಡೀಸೆಂಟ್ ಅಮೌಂಟ್ ಆಗ್ತಿತ್ತು. ನನ್ನ ಖರ್ಚನ್ನ ನಾನು ನೋಡಿಕೊಂಡು ಸ್ವಲ್ಪ ಏನೋ ಒಳ್ಳೆ ಲೈಫ್ ಸ್ಟೈಲ್ ಲೀಡ್ ಮಾಡೋ ಥರ. ಇದಕ್ಕೆ ನಾನು ಏನೇನು ಮಾಡ್ತಿದ್ರಿ ಅಂತಲೂ ಸಹ ಕೇಳಿದ್ದೀರಾ. ಸೊ ಏನೇನು ಮಾಡ್ತಿದ್ರಿ ಅನ್ನೋದಾದರೆ, ನಂದು ಲೈಕ್ ಮಲ್ಟಿಪಲ್ ಸ್ಟಾರ್ಟಪ್ಸ್ನ ಟ್ರೈ ಮಾಡಿದೆ ಆಯಿತಾ. ಸೊ ಸ್ಟಾರ್ಟಪ್ಸ್ನ ಟ್ರೈ ಮಾಡಿ ಸ್ವಲ್ಪ ಫೇಲ್ ಕೂಡ ಆದೆ, ಲೈಕ್ ಸ್ವಲ್ಪ ಏನು ಜಾಸ್ತಿನೇ ಫೇಲ್
ಫೇಲ್ ಆಗಿದ್ದೀನಿ. ಬಟ್ ಎಷ್ಟೊಂದು ಕಡೆ ವರ್ಕ್ ಆಗಿದೆ. ಒಂದು ಡಿಜಿಟಲ್ ಏಜೆನ್ಸಿ ಓಪನ್ ಮಾಡಿದ್ವು, ಅದರಲ್ಲಿ ನಾವು ಸಾಫ್ಟ್ವೇರ್ನ ಡೆವಲಪ್ ಮಾಡಿ ಕ್ಲೈಂಟ್ಸ್ಗಳಿಗೆ ಕೊಡ್ತಾ ಇದ್ವು. ಸೊ ದ್ಯಾಟ್ ವಾಸ್ ಒನ್ ಮೇಜರ್ ಸೋರ್ಸ್ ಆಫ್ ಇನ್ಕಮ್. ಅಲ್ಲಿ ನಮ್ಮ ಟೀಮ್ ಇತ್ತು, ಸ್ವಲ್ಪ ಫ್ರೀಲಾನ್ಸರ್ಸ್ನ ಹೈರ್ ಮಾಡಿ ನಮ್ಗೇನು ಕ್ಲೈಂಟ್ಸ್ ಬರ್ತಾರೆ ಅವ್ರು ಪ್ರಾಜೆಕ್ಟ್ಸ್ ಮಾಡೋರು ಕೊಟ್ಟರೆ ಅವ್ರು ದುಡ್ಡು ಕೊಡ್ತಾ ಇದ್ರು. ದಿಸ್ ವಾಸ್ ಒನ್. ಆ್ಯಂಡ್ ಇನ್ನೊಂದು ನಿಮಗೆ ಗೊತ್ತು, ಯೂಟ್ಯೂಬಲ್ಲಿ ನಾನು ಕಂಟೆಂಟ್ನ ಪೋಸ್ಟ್ ಮಾಡ್ತಾ ಇದ್ದೆ. ಇನ್ಸ್ಟಾಗ್ರಾಮ್ ಗ್ರಾಜ್ಯುಯೇಟ್ ಆದಮೇಲೆ ಮಾಡಿದ್ದು, ಬಟ್ ಅದಕ್ಕಿಂತ ಮೊದಲೇ ನಾನು ಯೂಟ್ಯೂಬಲ್ಲಿ ಕಂಟೆಂಟ್ನ ಪೋಸ್ಟ್ ಮಾಡ್ತಾ ಇದ್ದೆ. ಸೊ ಯೂಟ್ಯೂಬಲ್ಲಿ ಮತ್ತು ಯೂಟ್ಯೂಬ್ ಪ್ರಮೋಷನ್ಸ್ ಸ್ವಲ್ಪ ದುಡ್ಡು ಬರ್ತಾ ಇತ್ತು ಆಯ್ತಾ. ಡೀಸೆಂಟ್ ಅಮೌಂಟೇ, ತುಂಬ ಜಾಸ್ತಿ. ನಮಗೆ ನಾವೆಲ್ಲ ವ್ಲಾಗರ್ಸ್ ಎಲ್ಲ ನೋಡಿ ಎಂಟರ್ಟೈನ್ಮೆಂಟ್ ಎಲ್ಲ ಕೊಡಲ್ಲ, ಸೊ ನಮಗೆ ಅಷ್ಟೆಲ್ಲ ಬರಲ್ಲ, ಸೊ ಅಷ್ಟೆಲ್ಲ ರೀಚೇ ಇಲ್ಲ. ಸೊ ದಟ್ ಇಸ್ ವೈ ದಟ್ ವಾಸ್ ಒನ್ ಅದರ್ ಸೋರ್ಸ್. ಇನ್ನೊಂದು ಸೋರ್ಸ್ ಬಂದ್ಬಿಟ್ಟು ನನ್ನ ಹತ್ರ ಒಂದು ಫೇಸ್ಬುಕ್ ಗ್ರೂಪ್ ಇತ್ತು. ಈ ಗ್ರೂಪ್ ಅಲ್ಲಿ ಏನಾದರೂ ಅವರು ಪೋಸ್ಟ್ ಮಾಡಬೇಕು ಅಂದ್ರೆ ನಾನು ಸ್ವಲ್ಪ ಅವ್ರಿಗೆ ಚಾರ್ಜ್ ಮಾಡ್ತಾ ಇದ್ದೆ, ಬಿಸ್ನೆಸ್ ಓನರ್ಸ್ಗೆ. ಈ ತರ ಎಲ್ಲ ಸ್ಮಾಲ್ ಏನು ಅಫಿಲಿಯೇಟ್ ಇರ್ಬೋದು, ಈ ತರ ಎಲ್ಲ ಕಮಿಷನ್ಸ್ ಎಲ್ಲ ಸೇರಿ ಒಂದು ರೇಂಜ್ಗೆ ಒಂದು ಸೈಡ್ ಇನ್ಕಮ್ ನಾನು ಕಾಲೇಜಲ್ಲೂ ಸಹ ಮೇಂಟೈನ್ ಮಾಡ್ಕೊಂಡಿದ್ದೆ. ಓಕೆ. ಅಂಡ್ ನಾನು ಸಾಕ್ ಆಗಿತ್ತು ನೋಡಿ, ಅದರಿಂದ ಸ್ವಲ್ಪ ಬಂತು ಹೈಯರ್ ಅಮೌಂಟ್. ಆಮೇಲೆ ನಾನು ಫ್ರೀಲ್ಯಾನ್ಸ್ ಮಾಡ್ತಿದ್ದೆ ಅಂತ ಹೇಳಿದೆ, ಅಂಡ್ ರಿಮೋಟ್ ಇಂಟರ್ನ್ಶಿಪ್ಸ್ ಇತ್ತು. ಸೊ ಇದೆಲ್ಲದರಿಂದ ಬಂದು ನನಗೆ ಆಕ್ಚುಲಿ ಒಂದು ಡಿಸೆಂಟ್ ಇನ್ಕಮ್ ಇತ್ತು ಆಯ್ತಾ. ಸೊ ದ್ಯಾಟ್ ಆನ್ಸರ್ಸ್ ಯುವರ್ ಕ್ವೆಶನ್. ಯಾರು ಕೇಳಿರೋದು ಅಂತ ಎಲ್ಲ ನಾನು ಹೇಳಲ್ಲ ಇಲ್ಲಿ, ಬಟ್ ಕ್ವೆಶನ್ಸ್ನ ಮಾತ್ರ ತಗೋತಾ ಇರ್ತೀನಿ. ಸೊ ನೆಕ್ಸ್ಟ್ ಟೈಮ್ ನೀವು ಆ್ಯಕ್ಚುಲ್ ಆಗಿರೋ ವ್ಯಾಲಿಡ್ ಕ್ವೆಶನ್ಸ್ ಕೇಳಿ ಅಂತ. ಇಲ್ಲ ಅಂದರೆ ಅವರು ಏನೋ ಇವರು ನನ್ನ ನೇಮ್ ಹೇಳ್ಬಿಡ್ತಾರೆ, ನನ್ನ ರಿವೀಲ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಸ್ವಲ್ಪ ಜನ ಇದು ಮಾಡಲ್ಲ. ಅದಕ್ಕೆ ನೆಕ್ಸ್ಟ್ ಏನು, ಜಿಮ್ಗೆ ಹೋಗ್ತೀರಾ, ವರ್ಕೌಟ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಜಿಮ್ಗೆ ಆ್ಯಕ್ಚುಲಿ ನಾನು ಹೋಗ್ತಾ ಇದ್ದೆ, ಲೈಕ್ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದೆ. ನಿಮಗೆ ಒಂದು ಚಂದನ್ ಸ್ಪೀಕ್ಸ್ ಅಕೌಂಟ್ ಫಾಲೋ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಅಲ್ಲಿ ಏನಾಯ್ತು ಅಂದರೆ, ಲೈಕ್ ಎವ್ರಿ ಡೇ ಹೋಗ್ತಾ ಇದೆ, ಬಟ್ ನಾನು ಕ್ರಿಕೆಟ್ ಕೂಡ ಆಡ್ತಾ ಇದ್ದೆ. ಸೊ ಕ್ರಿಕೆಟ್ನ ಆ್ಯಕ್ಚುಲಿ ಪ್ರೊಫೆಷನಲ್ ಕ್ರಿಕೆಟ್ ಆಡೋಣ ಅಂದ್ಬಿಟ್ಟು ನಾನು ಮೈಸೂರಲ್ಲಿ ಇದ್ದಾಗ ಕ್ರಿಕೆಟ್ ಹೋಗ್ತಾ ಇದ್ದೆ, ಬ್ಯಾಂಗ್ಳೂರ್ ಇದ್ದಾಗ ಜಿಮ್ ಹೋಗ್ತಾ ಇದ್ದೆ ಆಯಿತಾ. ಬಟ್ ಏನಾಯಿತು, ಈ ಥರ ಕಂಪ್ಲೀಟ್ ನಾನು ರಿಮೋಟ್ ಬಂದುಬಿಟ್ಟು ನಾನು ಸ್ವಲ್ಪ ಟೈಮು ಮನೆಯಲ್ಲೇ ಇದ್ನಲ್ಲ, ಅವಾಗ ಕಂಪ್ಲೀಟ್ ಕ್ರಿಕೆಟ್ಗೆ ಹೋಗಿದ್ದೆ. ಸೊ ಅಷ್ಟು ಜಿಮ್ಗೆ ಹೋಗಲಿಲ್ಲ ಆ ಟೈಮಲ್ಲಿ. ಬಟ್ ನನಗೆ ನಾನು ಪೇಸ್ ಬೌಲರ್ ಆಗಿರೋದ್ರಿಂದ ಅದೇ ಒಂದು ಸ್ವಲ್ಪ ವರ್ಕೌಟ್ ಥರ, ಲೈಕ್ ತುಂಬ ಬಾಡಿಗೆ ಅದು ಏನೋ ಎಕ್ಸಸೈಸ್ನ ಕೊಡುತ್ತೆ. ಆ್ಯಂಡ್ ದರ್ ಆರ್ ಲಾಟ್ ಆಫ್ ಫಿಟ್ನೆಸ್ ಎಕ್ಸಸೈಸಸ್ ದಟ್ ವಿ ವರ್ ಡೂಯಿಂಗ್. ಸೊ ಅಲ್ಲಿ ನಾನು ವರ್ಕೌಟ್ ಕೂಡ ಮಾಡ್ತಿದ್ದೆ ಆಯಿತಾ. ಸೊ ಅದನ್ನೇ ನೀವು ವರ್ಕೌಟ್ ಅಂತ ಕನ್ಸಿಡರ್ ಮಾಡ್ಬೋದು. ಬಟ್ ಇವಾಗ ನಾನೇನು ಬ್ಯಾಂಗ್ಳೂರ್ಗೆ ಹೋಗ್ತಿದ್ದೀನಿ, ಈಗ ಮತ್ತೆ ಜಿಮ್ನ ರೀಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲಿ ಕ್ರಿಕೆಟ್ ಎಲ್ಲ ಆಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಜಸ್ಟ್ ಜಿಮ್ ಮಾಡೋಣ ಅಂತ ಅಂದ್ಕೊಂಡು. ಬಟ್ ನಂದು ಮೆಟಬಾಲಿಸಮ್ ರೇಟ್ ಜಾಸ್ತಿ ಇರೋದ್ರಿಂದ ಬಾಡಿದು ನಾನು ಅಷ್ಟು ವರ್ಕೌಟ್ ಮಾಡಲಿಲ್ಲ ಅಂದರೂ ಬಾಡಿ ಮೇಂಟೈನ್ ಆಗುತ್ತೆ ಆಯಿತಾ. ದಟ್ ಆನ್ಸರ್ಸ್ ಯುವರ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ಇವತ್ತಿರೋ ಮೋಟಿವೇಶನ್ ನಾಳೆ ಇರಲ್ಲ, ಹೌ ಟು ಸ್ಟಿಲ್ ಬಿ ಕನ್ಸಿಸ್ಟೆಂಟ್. ಅದ್ರ ಜೊತೆ ಇನ್ನೊಬ್ರು ಕ್ವೆಶನ್ ಕೇಳಿದರೆ, ವಾಟ್ ಪುಷಸ್ ಯು ಟು ಬಿ ಕನ್ಸಿಸ್ಟೆಂಟ್. ಇಲ್ಲಿ ಮೇಯ್ನ್ ಅವ್ರದ್ದೇನು ಡೌಟ್ ನೋಡಿದ್ರ, ನಿಮಗೆ ಮೋಟಿವೇಶನ್ನು ಎವ್ರಿ ಡೇ ಇರೋದು ಅಂತಂದರೆ, ಇವತ್ತಿರುತ್ತೆ ಮೋಟಿವೇಶನ್ ಫುಲ್ ಏನೋ ಮಾಡಿಬಿಡ್ಬೇಕಂತ, ನಾಳೆ ಆ ಮೋಟಿವೇಶನ್ ಕಡಿಮೆ ಆಗೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಮೋಟಿವೇಶನ್ ಹಿಂಗೇನೆ, ಮೋಟಿವೇಶನ್ ಅಂದರೆ ಏನು, ಆ ಟೈಮಲ್ಲಿ ನಿಮ್ಮ ಹಾರ್ಮೋನ್ಸ್ನ ಒಂದು ರೇಂಜಿಗೆ ತೊಗೊಂಡು ಹೋಗ್ಬಿಡೋದು. ನೀವೇನೋ ಮಾಡಬೇಕು, ನಾವೇನೋ ಅದನ್ನ ಅಚೀವ್ ಮಾಡಬೇಕು ಅಂತ ಅನಿಸ್ಬಿಡುತ್ತೆ ಅಷ್ಟೇ. ಅನಿಸಿದಾಗ ಅದನ್ನ ಮೋಟಿವೇಶನ್ ಅಂತೀವಿ. ಜೋಶ್ ಬಂದ್ಬಿಡುತ್ತೆ, ಅವಾಗ ಮಾತ್ರ ಮಾಡೋದಲ್ಲ, ಯಾವಾಗಲೂ ನಾನು ಮಾಡಬೇಕು, ಇದೇ ನನ್ನ ಗೋಲು ಅಂತ ಕರೆಕ್ಟಾಗಿ ಒಂದು ಶಾರ್ಟ್ ಟರ್ಮ್ ಗೋಲ್, ಅದೊಂದು ಲಾಂಗ್ ಟರ್ಮ್ ಗೋಲ್ನ ಇಟ್ಕೊಂಡು ಕರೆಕ್ಟಾಗಿ ಅದ್ರ ಕಡೆ ವರ್ಕ್ ಮಾಡೋಕ್ಕೆ ನೀವೇನಾದರೂ ಡಿಸಿಪ್ಲಿನ್ಡ್ ಆದರೆ, ಮೋಟಿವೇಶನ್ ಅಷ್ಟೇ ಅಲ್ಲ, ನೀವೇ ಓನಾಗಿ ಮಾಡಬೇಕು. ಯಾರು ನೋಡ್ತಿಲ್ವಾ ಅದು ಲೆಕ್ಕ ಇಲ್ಲ, ನಿಮಗೆ ರಿಸಲ್ಟ್ಸ್ ಬರ್ತಿಲ್ವಾ ಅದು ಲೆಕ್ಕ ಇಲ್ಲ. ಬಟ್ ನಿಮ್ಗೊಂದು ಗೋಲ್ ಇದೆ, ನಾನು ಅದಕ್ಕೆ ಎವ್ರಿ ಡೇ ಇದನ್ನೇ ಮಾಡ್ತಾ ಇರ್ತೀನಿ ಅಂತ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು. ಸೊ ಯಾವತ್ತೂ ನೀವು ಮೋಟಿವೇಶನ್ ಮೇಲೆ ರಿಲೈ ಆಗಬೇಡಿ. ಮೋಟಿವೇಶನ್ ಹಿಂಗೇನೆ, ಇವತ್ತಿರುತ್ತೆ ನಾಳೆ ಇರಲ್ಲ. ನಾನು ಯಾವುದೋ ಒಂದು ಫ್ಲಟರ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ನೇ ಕಲಿಬೇಕು ಅಂತ ಅಂದ್ಕೊಂಡಾಗ ನಾನು ಆ್ಯಕ್ಚುಲಿ ಅದನ್ನು 4 times ಬಿಟ್ಟು ಕಲ್ತೀನಿ. ಅಂದರೆ ಬಿಟ್ಟರೆ ಅದು ಮರ್ತೋಗುತ್ತಾಯ್ತಾ, ಬಿಟ್ಟು ಕಲಿತು 5th ಟೈಮು ಮಾಡಲೇಬೇಕು ಅಂತ ಡಿಸಿಪ್ಲಿನ್ಡಾಗಿ ಮಾಡಿದ್ದೀನಿ. ನಾನು ಗಿಟಪ್ ಚಾರ್ಟ್ ನೋಡಿ 2023 ಅನ್ಸುತ್ತೆ, ಜಾನ್ವರಿಯಿಂದ ಡಿಸೆಂಬರ್ ತನಕ 1 day ಮಿಸ್ ಮಾಡಿಲ್ಲ. ಸೊ ಆ ಥರ ಮಾಡಬೇಕಾದ್ರೆ, ಕನ್ಸಿಸ್ಟೆಂಟಾಗಿ ಮಾಡಬೇಕಾದ್ರೆ ನನಗೇನಾಯಿತು, ಫ್ಲಟರ್ ಲೈಕ್ ನಾನು ಬಿಟ್ಟರು ಮರ್ತೋಗದೇ ಇರೋ ಥರ ಆಗೋಗಿದೆ ಇವಾಗ. ಸೊ ಅಲ್ಲಿ ಏನು ಅಬ್ಸರ್ವ್ ಮಾಡಬೇಕಂದ್ರೆ, ನಾನು ಮೊದಲು ಮೋಟಿವೇಶನ್ ಮೇಲೆ ವರ್ಕ್ ಮಾಡ್ತಿದ್ದೆ, ಮೋಟಿವೇಶನ್ನಿಂದ ನಾನು ವರ್ಕ್ ಮಾಡ್ತಿದ್ದೆ. ಅದಾದಮೇಲೆ ನಾನು ಡಿಸಿಪ್ಲಿನಿಂದ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮೋಟಿವೇಶನ್ಗೂ ಡಿಸಿಪ್ಲಿನ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ನೀವು ಡಿಸಿಪ್ಲಿನ್ಡ್ ಆಗಿರಿ ಅಂತ ಹೇಳ್ತೀನಿ. ಆ್ಯಂಡ್ ಹೌ ಟು ಸ್ಟಿಲ್ ಬಿ ಕನ್ಸಿಸ್ಟೆಂಟ್ ಅಂದರೆ ಅದೇ, ಡಿಸಿಪ್ಲಿನೇ ಸಾಕು ಕನ್ಸಿಸ್ಟೆಂಟ್ ಆಗಿರೋಕ್ಕೆ. ಯಾರೋ ಬೇರೆಯವರು ನಿಮ್ಮನ್ನ ಪ್ರೇಸ್ ಮಾಡಿದ್ರು ಅಂತ ಅನ್ಕೊಳ್ಳಿ, ಓ ಚೆನ್ನಾಗಿ ಮಾಡ್ಬಿಟ್ಟೆ ಅಂತ, ಆಗ ಮೋಟಿವೇಶನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಡಿಸಿಪ್ಲಿನ್ ಹಂಗಲ್ಲ. ಡಿಸಿಪ್ಲಿನ್ ಒಂದ್ಸಲ ನೀವು ಇಟ್ಕೊಂಡ್ರೆ ಬೇರೆಯವ್ರು ಏನು ಹೇಳ್ತಾರೋ ಏನು ಹೇಳಲ್ವೋ, ಅವ್ರು ನೋಡ್ತಾರೋ ನೋಡಲ್ವೋ, ನಂಗೆ ಏನಾದ್ರು ರಿಸಲ್ಟ್ಸ್ ಬರಲ್ವಾ, ನಾನು ಮಾಡ್ತೀನಿ, ಇಷ್ಟು ಇರಬೇಕು ನಿಮ್ಮದು, ಆಗ ನೀವು ಕನ್ಸಿಸ್ಟೆಂಟ್ ಆಗಿ ಇದ್ದೇ ಇರ್ತೀರಾ. ಸೊ ಇವೆಲ್ಲ ಕ್ವಶನ್ಸ್ ಇಂಟರ್ಲಿಂಕ್ಡ್ ಆಯ್ತಾ. ನೀವು ಕನ್ಸಿಸ್ಟೆಂಟ್ ಆಗಿದ್ರೆ ನಿಮ್ಮ ಡಿಸಿಪ್ಲಿನ್ ಗ್ರೋ ಆಗುತ್ತೆ, ನಿಮ್ಮ ಡಿಸಿಪ್ಲಿನ್ಡ್ ಆಗಿದ್ರೆ ನೀವು ಕನ್ಸಿಸ್ಟೆಂಟ್ ಆಗಿರ್ತೀರಾ. ಸೊ ಇದನ್ನು ನೀವು ಫಿಗರ್ ಔಟ್ ಮಾಡಬೇಕು. ನೀವು ಲೈಫ್ ಜೊತೆ ಸ್ವಲ್ಪ ಲೈಫಲ್ಲಿ ನೀವು ಸ್ವಲ್ಪ ಕಷ್ಟಪಡೋದ್ರ ಜೊತೆಗೆ ಸ್ವಲ್ಪ ಸ್ಮಾರ್ಟ್ ಕೂಡ ಇರಬೇಕು. ಹೆಂಗೆ ಏನನ್ನ ಬ್ಯಾಲೆನ್ಸ್ ಮಾಡಬೇಕು, ಯಾವಾಗ ಏನನ್ನ ಪ್ರಯಾರಿಟೈಸ್ ಮಾಡಬೇಕು, ಯಾರ ಮುಂದೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಯಾರ ಮುಂದೆ ಸ್ವಲ್ಪ ಅದೆಲ್ಲ ಗೊತ್ತಲ್ವ. ಎಷ್ಟೊಂದು ಫಿಲ್ಮ್ಸ್ ನೋಡಿರ್ತೀರಾ, ಫಿಲ್ಮ್ಸಲ್ಲಿ ಏನು ಒಳ್ಳೆ ಪಾರ್ಟ್ ಇದೆ ಅದನ್ನ ತಗೊಳ್ಳಿ. ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಇನ್ನೊಂದೇನು ಕೇಳ್ತಾ ಇದ್ದಾರೆ, ವಾಟ್ ಪುಷಸ್ ಯು ಟು ಬಿ ಕನ್ಸಿಸ್ಟೆಂಟ್ ಅಂತ ಕೇಳ್ತಾ ಇದ್ದಾರೆ. ನನಗೆ ಮೇಯ್ನ್ ಆಗಿ ಯಾರು ಪುಷ್ ಮಾಡೋದಂದರೆ ಫ್ರೀಡಮ್ ಆಯಿತಾ. ನೀವು ಹೇಳ್ಬೋದು ದುಡ್ಡಿಂದ ಏನು ಸಿಗಲ್ಲ, ದುಡ್ಡಿಂದ ಖುಷಿಯಾಗಿರೋಕ್ಕಾಗಲ್ಲ ಅಂತ. ಬಟ್ ದುಡ್ಡಿಂದ ಒಂದೇ ಒಂದು ಸಿಗುತ್ತೆ, ಫ್ರೀಡಮ್ ಅಂತ ಹೇಳ್ತೀವಿ ಅದನ್ನು. ಫ್ರೀಡಮ್ ಟು ಡೂ ವಾಟ್ ಎವರ್ ಯು ವಾಂಟ್. ನೀವು ಇವತ್ತೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದು ನಾನು ಮಾಡ್ಬೋದು ದುಡ್ಡಿದ್ದರೆ.
ದುಡ್ಡಿಲ್ಲ ಅಂದರೆ ನಮ್ಗೆ ಆಗುತ್ತಾ, ಅವ್ರನ್ನ ಕೇಳಬೇಕಾ, ಅವರು ಒಪ್ಕೋತಾರಾ, ಸರಿನಾ? ಈ ಥರ ಎಲ್ಲ ಇದೆ. ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ನೀವು ಯಾರನ್ನೋ ಒಬ್ಬರಿಗೆ ಕಾಲ್ ಮಾಡ್ತೀರಾ, ಅದು ಅವ್ರಿಗೆ ಮಿಸ್ಡ್ ಕಾಲ್ ಆಗಿ ಹೋಗುತ್ತೆ. ನಿಮ್ಮ ಹತ್ರ ಏನಾದರೂ ದುಡ್ಡಿದ್ರೆ ದೇ ವಿಲ್ ನೆವರ್ ಮೆಸ್ ವಿತ್ ಯುವರ್ ಮಿಸ್ಡ್ ಕಾಲ್ಸ್. ನಿಮ್ಮ ಮಿಸ್ಡ್ ಕಾಲ್ ಹೋಗಿದೆ ಅಂದ ತಕ್ಷಣ ನಿಮಗೆ ಕಾಲ್ ಮಾಡ್ತಾರೆ. ಏನಕ್ಕೆ? ನಿಮ್ಮ ಹತ್ರ ದುಡ್ಡಿದೆ ಅಂತ ಅವ್ರಿಗೆ ಗೊತ್ತಿರುತ್ತೆ, ಬಟ್ ನೀವು ದುಡ್ಡುಗೋಸ್ಕರ ಅಲ್ಲ, ನೀವು ಸ್ವಲ್ಪ ವ್ಯಾಲ್ಯೂಯಬಲ್ ಪರ್ಸನ್ ಅಂತ ಅಲ್ಲಿ ಇದಾಗ್ತೀರ. ಸೊ ಆ ರೇಂಜಿನ ಒಂದು ಪವರ್, ಫ್ರೀಡಮ್ ನಿಮಗೆ ದುಡ್ಡಿಂದ ಬರುತ್ತೆ. ಆ ದುಡ್ಡು ಯಾವಾಗ ಬರುತ್ತೆ? ನೀವು ವರ್ಕ್ ಮಾಡಿದ್ರೆ. ನಿಮ್ಮ ಮೇಲೆ ನೀವು ವರ್ಕ್ ಮಾಡಬೇಕು, ನಿಮ್ಮ ಲೈಫ್ ಮೇಲೆ ನೀವು ವರ್ಕ್ ಮಾಡಬೇಕು, ನಿಮ್ಮ ಕೆರಿಯರ್ ಮೇಲೆ ನೀವು ವರ್ಕ್ ಮಾಡಬೇಕು. ಅವಾಗ ಮಾತ್ರ ಅದು ಸಾಧ್ಯ. ನಿಮ್ಮ ಪೇರೆಂಟ್ಸ್ಗೆ ಏನಾದರೂ ತಗೊಳ್ಬೋದು. ನಿಮ್ಮ ಪೇರೆಂಟ್ಸ್ ಏನು ಹೇಳ್ತಾರೆ ಅದು ಮಾಡ್ಬೋದು. ನಿಮ್ಮ ಪೇರೆಂಟ್ಸ್ಗೆ ಹುಷಾರಿಲ್ಲದಾಗ ಹೆಂಗೆ ಬೇಕಂಗೆ ಯಾವ ಹಾಸ್ಪಿಟಲ್ ಬೇಕು ಅಲ್ಲಿಗೆ ಸೇರಿಸ್ಕೊಂಡು ನಾನು ಹುಷಾರು ಮಾಡ್ಕೋತೀನಿ. ಈ ರೀತಿಯ ಒಂದು ಫ್ರೀಡಮ್, ಈ ರೀತಿಯ ಒಂದು ಪವರ್ಗೋಸ್ಕರನಾದ್ರೂ ನೀವು ಕನ್ಸಿಸ್ಟೆಂಟ್ ಆಗಿರಬೇಕು. ಅಂಡ್ ದಟ್ ಇಸ್ ವಾಟ್ ಪುಷಸ್ ಮೀ ಟು ಬಿ ಕನ್ಸಿಸ್ಟೆಂಟ್. ಓಕೆ, ಅದನ್ನ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಇದೆ. ನಾವು ಅನ್ಕೊಂಡಂಗೆ ಏನೂ ಆಗಲಿಲ್ಲ ಅಂದರೆ ಹೇಗೆ ಫೇಲ್ಯೂರ್ನ ಹ್ಯಾಂಡಲ್ ಮಾಡೋದು? ನಾವು ಅನ್ಕೊಂಡಾಗ ಯಾಕೆ ಆಗ್ತಿಲ್ಲ ಅಂತ ನೀವು ಅದನ್ನು ತಿಳ್ಕೋಬೇಕು. ಫಸ್ಟ್ ಆಫ್ ಆಲ್ ನೀವು ಮಿರರ್ ಹತ್ರ ಹೋಗ್ಬಿಟ್ಟು ನೀವು ಅದ್ರ ಮೇಲೆ 110% ಎಫರ್ಟ್ಸ್ ಕೊಟ್ರಾ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಪ್ಲೇಸ್ಮೆಂಟ್ ಆಗಿಲ್ಲ ಅಂತ ಅನ್ಕೊಳ್ಳಿ. ಸೊ ಪ್ಲೇಸ್ಮೆಂಟ್ಸ್ ಆಗಿಲ್ಲ ಅಂದರೆ ಮಿರರ್ ಹತ್ರ ಹೋಗ್ಬಿಟ್ಟು ನಾನು ಪ್ಲೇಸ್ಮೆಂಟ್ಸ್ಗೋಸ್ಕರ 100% ಎಫರ್ಟ್ಸ್ ಹಾಕಿದ್ನಾ ಅಂತ ಸ್ವಲ್ಪ ನಿಮಗೆ ನೀವೇ ಕೇಳ್ಕೊಳ್ಳಿ. ನೀವು ಹಾಕಿದ್ರಿ, ಈಗ ಹಾಕಿಲ್ಲ ಅಂದರೆ ಅದು ನಿಮ್ಮ ಪ್ರಾಬ್ಲಮ್, ನಿಮಗೆ ಗೊತ್ತಾಗೋಗಿದೆ. ಬಟ್ ಹಾಕಿದ್ರಿ ಆದರೂ ಸಿಕ್ಲಿಲ್ಲ, ನಿಮ್ಮ ಲಕ್ಕೇನೋ ಸರಿ ಇರಲಿಲ್ಲ ಅಂದಾಗ ಜಸ್ಟ್ ಅದನ್ನ ದೇವ್ರಿಗೆ ಬಿಟ್ಬಿಡಿ, ಆಯ್ತಾ? ಅದೊಂದು ಥಾಟ್ ಇದೆ. ಏನು ಹೇಳ್ತಾರಂದ್ರೆ, ನಿಮಗೆ ಏನು ಬೇಕು ಅನ್ನೋದು ಅದೇನಾದ್ರೂ ಸಿಕ್ತಿದೆಯಲ್ಲ, ಆಗ ಅದು ಗಾಡ್ಸ್ ಡೈರೆಕ್ಷನ್. ಬಟ್ ಸಿಗ್ಲಿಲ್ಲ ಅಂದರೆ ಅದು ಗಾಡ್ಸ್ ಪ್ರೊಟೆಕ್ಷನ್. ದೇವರು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಒಂದು ಅಲ್ಲಿ ಹೋದ್ರೆ ನಿಮ್ಗೇನೋ ಒಂದು ಪ್ರಾಬ್ಲಮ್ ಆಗ್ತಿತ್ತೇನೋ, ಯಾರಿಗೆ ಗೊತ್ತು? ಅಥವಾ ಅಲ್ಲಿಗೆ ಹೋಗೋಕ್ಕಿಂತ ನಿಮಗೆ ಜಾಸ್ತಿ ಒಂದು ಒಳ್ಳೆ ಆಪರ್ಚುನಿಟಿ, ಒಂದು ಬೆಟರ್ ಆಪರ್ಚುನಿಟಿ ಸಿಕ್ತಿತ್ತೇನೋ, ಯಾರಿಗೆ ಗೊತ್ತು? ಅದು ದೇವ್ರಿಗೆ ಮಾತ್ರ ಗೊತ್ತಿರೋದು ಅಂತ ಅನ್ಕೊಂಡು ನೀವೇನು ಮಾಡಬೇಕು, ಅದನ್ನ ಯು ಶುಡ್ ಅಕ್ಸೆಪ್ಟ್ ದಟ್. ನನ್ಗೆ ಇವತ್ತು ಸಿಕ್ಕಿಲ್ಲ ಅಂದ್ರೆ ನಾಳೆ ಏನೋ ಚೆನ್ನಾಗಿರೋದು ಸಿಗುತ್ತೆ, ಆಗೋದೆಲ್ಲ ಒಳ್ಳೇದಕ್ಕೆ. ಈ ತರ ಅನ್ಕೋಬಿಟ್ರೆ ನಿಮ್ಮ ಲೈಫಿನ ಎಷ್ಟೊಂದು ಪ್ರಾಬ್ಲಮ್ಸ್ ಸಾಲ್ವ್ ಆಗೋಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ನಾನು ಫೇಲ್ ಆಗ್ತಿದ್ದೀನಿ ಅಂದ್ರೆ 1 ಸ್ಟೆಪ್ ಅಹೆಡ್ ಇದ್ದೀನಿ ಇನ್ನೊಬ್ರಕ್ಕಿಂತ. ಇನ್ನೊಬ್ಬ ಹಂಗೆ ಇದ್ದಾನೆ, ನಾನು ಅಟ್ಲೀಸ್ಟ್ ಫೇಲ್ ಆದ್ರೂ ಆಗಿದ್ದೀನಿ. ಸೊ ನನಗೆ ಇವಾಗ ಫೇಲ್ ಆಗಿದ್ದೀನಿ ಅಂದರೆ ನನಗೆ ಯಾಕೆ ಆದೆ ಅಂತ ನನಗೆ ಒಂದು ಗೊತ್ತು. ಬಟ್ ಯಾರು ಡೈರೆಕ್ಟಾಗಿ ಸಕ್ಸಸ್ಫುಲ್ ಆಗೋಗಿದ್ದಾರೆ ಅಂದರೆ ಅವನು ಆ ಫೇಲ್ಯೂರ್ನೇ ನೋಡಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಕೊಡೋದಾದ್ರೂ ನಮ್ಮ ಕಾಲೇಜಲ್ಲೋ ಯಾರ ಕಾಲೇಜಲ್ಲಾದ್ರೂ ಸಮ್ಮರ್ ಇಂಟರ್ನ್ಶಿಪ್ಪಿಂದ ಯಾರ್ಯಾರಿಗೆ ಡೈರೆಕ್ಟ್ ಪ್ಲೇಸ್ಮೆಂಟ್ ಆಗಿರುತ್ತೆ ನೋಡಿ, ಅವರು ಆ್ಯಕ್ಚುಯಲ್ ಪ್ಲೇಸ್ಮೆಂಟ್ ಸೀಸನ್ದು ಕಷ್ಟನ ನೋಡಿರಲ್ಲ. ಅವ್ರಿಗೆ ಡೈರೆಕ್ಟಾಗಿ ಏನೋ ಪ್ರೀ ಪ್ಲೇಸ್ಮೆಂಟ್ ಆಫರ್ ಸಿಕ್ಬಿಟ್ಟಿರುತ್ತೆ. ಬಟ್ ನೋಡಿರ್ತಾರಲ್ಲ, ಅವ್ರಿಗೆ ಗೊತ್ತಿರುತ್ತೆ ಏನೇನು ಮಾಡಬೇಕು, ಏನೇನು ಕಷ್ಟ ಇರುತ್ತೆ ಅಂತ. ಸೊ ನೆಕ್ಸ್ಟ್ ಟೈಮ್ ಇವನು ಲೇ ಆಫ್ ಆದ, ಅವನು ಲೇ ಆಫ್ ಆದ ಅಂತ ತಗೊಂಡ್ರೆ ಯಾರಿಗೆ ಈಸಿ ಆಗುತ್ತೆ ಹೇಳಿ? ಒಬ್ಬ ಆಗಲೇ ಎಕ್ಸ್ಪೀರಿಯನ್ಸ್ ಮಾಡಿದ್ದಾನೆ, ಆ ಫೇಲ್ಯೂರ್ಸ್ನ ನೋಡಿದ್ದಾನೆ, ಆ ಇಂಟರ್ವ್ಯೂಸ್ನ ಅಟೆಂಡ್ ಮಾಡಿದ್ದಾನೆ, ಇದೆಲ್ಲ ಆಗಿ ಅವನಿಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ. ಸೊ ಹೀಸ್ ವೆಲ್ ಆಫ್, ಅವನಿಗೆ ಜಾಸ್ತಿ ಚಾನ್ಸಸ್ ಇರುತ್ತೆ ಆ ಥರ ಎಲ್ಲ ಕಂಡೀಷನಲ್ಲಿ, ಆಯ್ತಾ? ಸೊ ಅದಕ್ಕೋಸ್ಕರ ಯಾವಾಗಲೂ ನೀವು ಫೇಲ್ಯೂರಿಂದ ಸ್ವಲ್ಪ ಖುಷಿ ಪಡಿ. ನೀವು ಕಂಟಿನ್ಯೂಸ್ ಆಗಿ ಫೇಲ್ಯೂರ್ ಆಗ್ತಾ ಇದೀನಿ ಅಂತ ನೀವು ಲೇಸಿಯಾಗಿ ಇಟ್ಕೊಂಡು ನಾನು ಏನು ಮಾಡಲ್ಲ ಅಂತ ಅನ್ನೋದಲ್ಲ, ನಾನು ಮತ್ತೆ ಪುಷ್ ಮಾಡ್ತೀನಿ, ಇದಕ್ಕಿಂತ ಬೆಟರ್ ಆಗ್ತೀನಿ, ಈ ಥರ ಅನ್ಕೊಂಡು ನೀವು ಲೈಫಲ್ಲಿ ಮುಂದೆ ಹೋಗಬೇಕು. ದಿಸ್ ವಿಲ್ ರಿಯಲಿ ಹೆಲ್ಪ್ ಯು ಗೋ ಅ ಲಾಂಗ್ ವೇ. ಎನಿವೇಸ್, ಇದು ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವೆಶನ್, ಹೌ ಟು ಮೇಕ್ ATS ಫ್ರೆಂಡ್ಲಿ ರೆಸ್ಯೂಮೆ. ಓಕೆ, ಸೊ ನಿಮ್ಮ ರೆಸ್ಯೂಮೆ ಅಂದರೆ ನಿಮಗೆಲ್ಲ ಗೊತ್ತು, ನೀವೇನೇನು ಮಾಡಿದ್ದೀರಾ, ಏನೇನು ಸರ್ಟಿಫಿಕೇಶನ್ ಇದೆ, ಏನೇನು ಕಂಪನೀಸಲ್ಲಿ ಇಂಟರ್ನ್ಶಿಪ್ ಮಾಡಿದರೆ ಅಥವಾ ಯಾವ ಎಜುಕೇಷನ್, ಇದೆಲ್ಲ ಒಂದು ಫೈಲಲ್ಲಿ, ಒಂದು ಪ್ರೊಫೈಲ್ ಆಗಿ ನೀವು ತೋರಿಸ್ತೀರಾ ನೋಡಿ, ಒಂದು ಡಾಕ್ಯುಮೆಂಟಲ್ಲಿ. ದಟ್ ಇಸ್ ಕಾಲ್ಡ್ ರೆಸ್ಯೂಮೆ ಆರ್ CV ಅಂತ ಕೂಡ ಹೇಳ್ತೀವಿ. ಬಟ್ ಈ ರೆಸ್ಯೂಮೆ ಏನಂದರೆ, ಈಗ ATS ಫ್ರೆಂಡ್ಲಿ ಅಂದರೆ ಏನು ಮೇನ್ ಆಗಿ ಅಂದರೆ, ಕಂಪನೀಸ್ಗಳಿಗೆ ಯಾವ್ದಾರ ಒಂದು ರೋಲ್ನ ಓಪನ್ ಮಾಡಿದ್ರೆ 1 ಲಕ್ಷ ಅಲ್ಲ, ಅಟ್ಲೀಸ್ಟ್ 1000 ಗಟ್ಟಲೆ ಅಪ್ಲಿಕೇಶನ್ಸ್ ಬರುತ್ತೆ. ಈಗ ಎಲ್ಲರ ಅಪ್ಲಿಕೇಶನ್ ಅವ್ರು ನೋಡೋಕ್ಕಾಗಲ್ಲ ಅಲ್ವಾ? ಸೊ ಅವಾಗ ಅವ್ರು ಏನು ಮಾಡ್ತಾರೆ, ಒಂದು ಸಾಫ್ಟ್ವೇರ್ಗೆ ನಿಮ್ಮ ರೆಸ್ಯೂಮೆಗಳನ್ನ ಪಾಸ್ ಮಾಡಿಬಿಡ್ತಾರೆ. ಯಾರು ನಮ್ಮ ರೋಲ್ಗೆ ಬೆಟರ್ ಅಂತ ಚೂಸ್ ಮಾಡಿಕೊಡು, ಒಂದು ಟಾಪ್ 100ನ ಅವ್ರನ್ನ ನಾವು ನೋಡ್ಕೋತೀವಿ ಮ್ಯಾನ್ಯಲಿ ಅಂತ. ಸೊ ಇದನ್ನ ATS ಸಿಸ್ಟಮ್ಸ್ ಅಂತೀವಿ. ಈ ಸಿಸ್ಟಮ್ಗೆ ನಿಮ್ಮ ರೆಸ್ಯೂಮೆನ ಪಾಸ್ ಮಾಡಿದ್ರೆ ಅದು ಶಾರ್ಟ್ ಲಿಸ್ಟ್ ಮಾಡಬೇಕು ಅಂದರೆ ನಿಮ್ಮ ರೆಸ್ಯೂಮೆ ATS ಫ್ರೆಂಡ್ಲಿ ಆಗಿರಬೇಕು. ಇದಕ್ಕೆ ನೀವು ಏನು ಕೇಳ್ತಿದ್ದೀರಾ ಅಂದರೆ ಹೌ ಟು ಮೇಕ್ ಅಂತ ಕೇಳ್ಬಿಟ್ಟಿದ್ದಾರೆ. ಸೊ ಅವ್ರಿಗಾಗಲೇ ATS ಫ್ರೆಂಡ್ಲಿ ಗೊತ್ತಿತ್ತು. ಸೊ ಹೌ ಟು ಮೇಕ್ ಅನ್ನೋದಾದರೆ, ನನ್ನ ರೆಸ್ಯೂಮೇದು ಟೆಂಪ್ಲೇಟ್ನ ನಾನು ನನ್ನ ಒಂದು ಲಿಂಕ್ಸಲ್ಲಿ ನಾನು ಹಾಕಿರ್ತೀನಿ. ನೀವು ನನ್ನ ಇನ್ಸ್ಟಾಗ್ರಾಮ್ಗೆ ಹೋಗಿ ಅಥವಾ ಎಲ್ಲಾದರೂ ನೋಡಿ, ನಂದು ಒಂದು ಲಿಂಕ್ ಟ್ರೀ ಏನಾದರೂ ಲಿಂಕ್ ಸಿಕ್ಕಿದ್ರೆ ನಿಮಗೆ ಬೆಂಟೋ ಲಿಂಕ್ ಇರ್ಬೋದು, ಅಲ್ಲಿ ನಿಮಗೆ ನನ್ನ ರೆಸ್ಯೂಮೆ ಫಾರ್ಮ್ಯಾಟ್ ಸಿಗುತ್ತೆ. ಅದು ಕಂಪ್ಲೀಟ್ಲಿ ATS ಫ್ರೆಂಡ್ಲಿ ಇದೆ. ಅದನ್ನೇ ತೊಗೊಂಡು ನೀವು ಎಡಿಟ್ ಮಾಡ್ಕೊಳ್ಳಿ, ಮೇಕೆ ಕಾಪಿ ಕೊಟ್ಕೊಂಡು ಡ್ರೈವಲ್ಲಿ ನೀವು ಎಡಿಟ್ ಮಾಡ್ಕೋಬೋದು ಅಲ್ವಾ? ಸೊ ಆ ಥರ ಎಡಿಟ್ ಮಾಡ್ಕೊಳ್ಳಿ, ATS ಫ್ರೆಂಡ್ಲಿ ಏನೋ ಸಿಗುತ್ತೆ. ಬಟ್ ಅವಾಗ ನಿಮ್ಮ ರೆಸ್ಯೂಮೆ ಮತ್ತೆ ಶಾರ್ಟ್ ಲಿಸ್ಟ್ ಆಗುತ್ತಾ ಅಂತ ನೋಡೋಕ್ಕೆ resume-worded.io ಅನ್ನೋ ಒಂದು ವೆಬ್ಸೈಟ್ ಇದೆ. ಅಲ್ಲಿ ಹೋಗ್ಬಿಟ್ಟು ರೆಸ್ಯೂಮೆ ಅಪ್ಲೋಡ್ ಮಾಡಿದ್ರೆ ಅದು ಸ್ಕೋರ್ ಕೊಡುತ್ತೆ. ಸ್ಕೋರ್ ಕೊಟ್ಬಿಟ್ಟು ನಿಮಗೆ ಹೆಂಗೆ ಇಂಪ್ರೂವ್ ಮಾಡಬೇಕು, ಎಷ್ಟು ಸ್ಕೋರ್ ಮೇಲೆ ಇದು ಶಾರ್ಟ್ ಲಿಸ್ಟ್ ಆಗುತ್ತೆ, ಈ ಥರ ಎಲ್ಲ ನಿಮಗೆ ಅಲ್ಲೇ ಸಜೆಷನ್ ಸಿಕ್ಬಿಡುತ್ತೆ. ಸೊ ಅದನ್ನ ಯೂಸ್ ಮಾಡಿ. ನಾನು ಅದನ್ನೇ ಸಹ ಯೂಸ್ ಮಾಡಿದೆ, ಆಯ್ತಾ? ಅದನ್ನ ಯೂಸ್ ಮಾಡಿ ನಾನು ಸ್ಕೋರ್ನ ಜಾಸ್ತಿ ಮಾಡ್ಕೊಂಡೆ. ಈಗ ಅಪ್ಲೈ ಮಾಡಿದ್ರೆ ಮೋಸ್ಟ್ ಕೇಸಸಲ್ಲಿ ನನಗೆ ಲಿಂಕ್ ಬರೋ ಥರ ನಾನು ಮಾಡ್ಕೊಂಡಿದ್ದೆ. ಲೈಕ್ ನನ್ನ ರೆಸ್ಯೂಮೆ ಜಾಸ್ತಿ ಇದೆ ಅಂತ ಹೇಳ್ಬೋದು, ಬಟ್ ಸ್ಟಿಲ್ ATS ಫ್ರೆಂಡ್ಲಿ ಮಾಡಿ ಇಟ್ಕೊಳ್ಳಿ. ದಟ್ ಇಸ್ ವೆರಿ ಯೂಸ್ಫುಲ್. ನೆಕ್ಸ್ಟ್ ಬಂದು, ಓಕೆ, ಆಲ್ಮೋಸ್ಟ್ ಕ್ವಶನ್ಸ್ ಕಂಪ್ಲೀಟ್ ಮಾಡಿದೆ, ಬಟ್ ಸ್ಟಿಲ್ ಬ್ರೋ
ಗಿವ್ ಅವೇ ಅಪ್ಡೇಟ್ ಇನ್ನೂ ಬಂದಿಲ್ಲ. ಸೊ ಇದು ಯಾವ ಗಿವ್ ಅವೇ ಅಂದರೆ ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲಿ 100K ಆಗಿತ್ತು, ಆಲ್ಮೋಸ್ಟ್ 180K ಆಗೋಗಿದೆ. ಬಟ್ ಸ್ಟಿಲ್ 100K ಆಗಿದ್ದಾಗ ನಾನೇನು ಹೇಳಿದ್ದೆ, ಒಂದು ಗಿವ್ ಅವೇನ ಕಂಡಕ್ಟ್ ಮಾಡ್ತೀನಿ ಅಂತ. ಬಟ್ ಗಿವ್ ಅವೇಲಿ ತುಂಬ ಜನ ಕಮೆಂಟ್ಸ್ ಮಾಡಿದ್ದೀರಾ. ನನಗೆ ಈಗ ಬೇರೆಯವ್ರು ಮಾಡ್ತಾರೆ ನೋಡಿ ಗಿವ್ ಅವೇ, ಈಗ ಯಾರೋ ಒಂದು ಟಾಪ್ 3 ಸೆಲೆಕ್ಟ್ ಮಾಡ್ಬಿಟ್ಟು 5,000 ಕೊಟ್ಬಿಡೋದು, 10,000. ದಿಸ್ ಇಸ್ ನಾಟ್ ದ ವೇ ಐ ಡೂ ಇಟ್. ನಾನು ಯಾವಾಗಲೂ ಏನು ಬಿಲೀವ್ ಮಾಡೋದಂದರೆ, ನಾವು ನಿಮಗೆ ದುಡ್ಡು ಕೊಡೋದಕ್ಕಿಂತ ನಿಮಗೆ ದುಡ್ಡನ್ನ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ಬೇಕು. ದಟ್ ಇಸ್ ವಾಟ್ ಐ ಬಿಲೀವ್. ಆ್ಯಂಡ್ ಅದೇ ರೀಸನ್ನಿಂದ ಆ ಥರ ಗಿವ್ ಅವೇನ ಮಾಡಬೇಕು ಅಂತ ಅಂದ್ಕೊಂಡು ಒಂದು ಪ್ಲ್ಯಾನ್ ಮಾಡಿದ್ದೆ. ಬಟ್ ಆ್ಯಕ್ಚುಲಿ ಅದು ವರ್ಕೌಟ್ ಆಗಲಿಲ್ಲ. ಸೊ ಅಟ್ಲೀಸ್ಟ್ 200K ಹೋದಾಗ, ಬೋತ್ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಎರಡು 200K ಹೋದಾಗ ಏನಾದರೂ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಎಕ್ಸ್ಪೆಕ್ಟೇ ಮಾಡಬೇಡಿ ನಾನು ಲ್ಯಾಪ್ಟಾಪ್ ಕೊಡ್ತೀನಿ, ನಾನು 5,000 10,000 ಕೊಟ್ಬಿಡ್ತೀನಿ ಡೈರೆಕ್ಟಾಗಿ ಅಂತ. ನೀವು ಅದನ್ನು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬಿಕಾಸ್ ಐ ಹ್ಯಾವ್ ಡನ್ ಇಟ್. ನನಗೆ ಗೊತ್ತು ಏನು ಮಾಡಬೇಕು, ಏನು ಮಾಡಿದ್ರೆ ಹಿಂಗೆಲ್ಲ ಆಗುತ್ತೆ, ನಾನೇನೇನು ಮಾಡಿದ್ದೀನಿ ಇದನ್ನೆಲ್ಲ ಶೇರ್ ಮಾಡಿ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ದ್ಯಾಟ್ ಈಸ್ ಒನ್ ಥಿಂಗ್. ಬಟ್ ಸಾರಿ, 100Kಯಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಅದು ಮಾಡೋಕ್ಕಲ್ಲ. ತುಂಬ ಜನ ಇದು ಮಾಡಿದ್ರಿ ರೆಸ್ಪಾಂಡು. ಸೊ ನನಗೆ ಎಲ್ಲರಿಗೂ ಏನಾದರೂ ಮಾಡಬೇಕು ಅನ್ನೋ ಒಂದು ಇದಿದೆ. ಸ್ವಲ್ಪ ಮೂರು ಜನಕ್ಕೆಲ್ಲ ತೊಗೊಂಡು ದಟ್ ವೋಂಟ್ ಬಿ ಫೇರ್ ಅಂತ. ಏನಕ್ಕಂದರೆ ಅವ್ರದ್ದು ಏನಿರುತ್ತೋ, ಸ್ವಲ್ಪ ಜನ ಯೂಸ್ ಮಾಡ್ಕೊಳ್ಳಲ್ಲ, ಸ್ವಲ್ಪ ಜನ ಫ್ರೀ ತಕ್ಷಣ ವ್ಯಾಲ್ಯೂ ಇರಲ್ಲ. ಸೊ ಇದರಲ್ಲಿ ಏನೇನೋ ಪ್ರಾಬ್ಲಮ್ ಇದೆ. ಸೊ ದ್ಯಾಟ್ ಈಸ್ ವೈ ಪ್ಲೀಸ್ ವೆಯ್ಟ್ ಫಾರ್ ದ್ಯಾಟ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. 200K ಆದಾಗ ನಾನು ಅಪ್ಡೇಟ್ ಕೊಡ್ತೀನಿ ಅದ್ರ ಮೇಲೆ. ನೆಕ್ಸ್ಟ್ ಕ್ವಶನ್, 33 lakhs ಪ್ಯಾಕೇಜ್ ಅಂದರೆ ನಿಮಗೆ ಇನ್ ಹ್ಯಾಂಡ್ ಸ್ಯಾಲ್ರಿ ಎಷ್ಟು ಬರುತ್ತೆ? ಓಕೆ, ಈ ವಿಡಿಯೋ ಆಲ್ರೆಡಿ ತುಂಬ ಮಿನಿಟ್ಸ್ ಆಗೋಗಿದೆ. ಸ್ಟಿಲ್ ಬೇರೆ ಕ್ವಶನ್ಸ್ ನೋಡೋಣ. ಈ ಕ್ವಶನ್ಗೂ ನಾನು ಆನ್ಸರ್ ಮಾಡ್ತೀನಿ. ಯೂಟ್ಯೂಬಿಂದ ಎಷ್ಟು ದುಡ್ಡು ಮಾಡ್ತೀರಾ? ಓಕೆ, ನೆಕ್ಸ್ಟ್ ಕ್ವಶನ್ ಬಂದು, ನಿಮಗೆ ಮದುವೆ ಆಗಿದೆಯಾ ಅಥವಾ ಗರ್ಲ್ ಫ್ರೆಂಡ್ಸ್ ಇದ್ದಾರಾ ಆರ್ ಸಿಂಗಲ್ಲ ಅಂತ ಕೇಳಿದ್ದೀರಾ. ಓಕೆ, ಆಲ್ ಆಫ್ ದೀಸ್ ಕ್ವಶನ್ಸ್ನ ನಾವು ನೆಕ್ಸ್ಟ್ ಪಾರ್ಟಲ್ಲಿ ಆನ್ಸರ್ ಮಾಡ್ತಿರ್ತೀನಿ. ತುಂಬ ಟೈಮ್ ಆಗೋಗಿದೆ ಈ ವಿಡಿಯೋ. ಇನ್ನು ಅಕೌಂಟ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ಪಾರ್ಟ್ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಅಲ್ಲೇ ಅಪ್ಡೇಟ್ಸ್ ಬರೋದು. ತುಂಬ ನಾನು ಏನೇನು ಇವೆಂಟ್ಸ್ ನಡೆಯುತ್ತೋ ಅದೆಲ್ಲ ನಾನು ಅಲ್ಲೇ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಆ್ಯಂಡ್ ಈ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೂ ಸಹ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ತೊಗೊಳಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇಟ್ ಟಿಲ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್.